ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ನೆನಪಿದೆಯಾ, ಕಳೆದ ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಭಾರತದಲ್ಲಿ ಕೇಳಿಬಂದ ಎರಡು ಅತಿದೊಡ್ಡ ಕೂಗುಗಳು ಅಂದ್ರೆ ಒಂದು ಸಂವಿಧಾನ ಉಳಿಸಿ ಅನ್ನೋದು, ಇನ್ನೊಂದು ತಾನಾಶಾಹಿ ಅಂದ್ರೆ ಡಿಕ್ಟೇಟರ್ಶಿಪ್ ನಿಂದ ಭಾರತವನ್ನು ಕಾಪಾಡಿ ಅನ್ನೋದು. ಚುನಾವಣೆಗಳು ಮುಗಿದ್ವು, ರಿಸಲ್ಟು ಬಂತು, ಸರ್ಕಾರ ರಚನೆ ಕೂಡ ಆಯಿತು. ಆದರೆ ಸಂವಿಧಾನ ಉಳಿಸಿ ಅನ್ನೋ ಕೂಗು, ತಾನಾಶಾಹಿ ಅನ್ನೋ ಆಕ್ರಂದನ ಎರಡು ಕೂಡ ಭಾರತದಲ್ಲಿ ಈಗ ಕೇಳಿ ಬರ್ತಾ ಇಲ್ಲ. ಅವೆರಡು ಎಲ್ಲಿಗೆ ಹೋದ್ವು ಅಂತ ಹುಡುಕ್ತಾ ಇದ್ರೆ ಅದೇ ಕೂಗೀಗ ಅಮೆರಿಕಾದಲ್ಲಿ ಕೇಳಿ ಬರೋದಕ್ಕೆ ಶುರುವಾಗ್ತಾ ಇದೆ. ಟ್ರಂಪ್ ಗೆದ್ರೆ ಅಮೆರಿಕಾದಲ್ಲಿ ಡಿಕ್ಟೇಟರ್ ಆಡಳಿತ ಶುರುವಾಗುತ್ತೆ. ಅಮೆರಿಕಾದಲ್ಲಿ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಡೆಮೊಕ್ರೆಟಿಕ್ರನ್ನ ಗೆಲ್ಲಿಸಬೇಕು ಅನ್ನೋದು ಅಲ್ಲಿನ ಚುನಾವಣಾ ವಿಷಯ ಆಗ್ತಾ ಇದೆ. ಹಾಗೆ ಭಾರತದಲ್ಲಿ ಸಂವಿಧಾನವನ್ನು ಹೇಗೆ ಉಳಿಸಿದ್ವಿ ಮತ್ತು ತಾನಾಶಾಹಿಯನ್ನ ಹೇಗೆ ಮಣಿಸಿದ್ವಿ ಅನ್ನೋ ಬಗ್ಗೆ ಪಾಠ ಮಾಡೋದಕ್ಕೆ ಅಲ್ಲಿಗೆ ಭಾರತದಿಂದ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೋಗಿದ್ದಾರೆ. ಅವರು ಬೆನಿಗೇನೆ ತಮಿಳುನಾಡಿನ ಸ್ಟಾಲಿನ್ ಹಾಗೂ ಕರ್ನಾಟಕದಿಂದ ಚುನಾವಣಾ ಚತುರ ಡಿ.ಕೆ. ಶಿವಕುಮಾರ್ ಕೂಡ ಅಮೆರಿಕಾದಲ್ಲೇ ಇದ್ದಾರೆ. ಅವರಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಾರತದಲ್ಲಿ ಸರ್ಕಾರವನ್ನು ಬದಲಿಸಬೇಕು ಅಂತ ಅಮೆರಿಕಾದ ಯಾವೆಲ್ಲ ಶಕ್ತಿಗಳು ಪ್ರಯತ್ನ ಪಟ್ಟಿದ್ವೋ, ಭಾರತದ ಟೂಲ್ ಕಿಟ್ ಟೀಮ್ ಜೊತೆ ಅಲ್ಲಿನ ಯಾರೆಲ್ಲ ಗುರುತಿಸ್ಕೊಂಡಿದ್ರೋ ಅಂಥವರೆಲ್ಲರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತಿ ದೊಡ್ಡ ಭಾರತ ವಿರೋಧಿ ಮುಖ ಕೂಡ ಇದೆ. ಅದರ ಹೆಸರು ಇಲ್ಹಾನ್ ಒಮರ್. ಈ ಇಲ್ಹಾನ್ ಒಮರ್ ಹಾಗೂ ರಾಹುಲ್ ಗಾಂಧಿ ಭೇಟಿ ಯಾಕೆ ಮಹತ್ವ ಪಡ್ಕೊಳ್ಳುತ್ತೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ಈ ಒಮರ್ ಯಾರು ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ಹೇಳೋ ಮೊದಲು ರಾಹುಲ್ ಅವರ ಅಮೆರಿಕ ಪ್ರವಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ರಾಹುಲ್ ಗಾಂಧಿ ಸದ್ಯಕ್ಕೆ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಅಲ್ಲವರ ಕಾರ್ಯಕ್ರಮಗಳನ್ನು ನೋಡ್ಕೊಳ್ತಾ ಇರೋದು ಸ್ಯಾಮ್ ಪಿತ್ರೋಡಾ. ಕಳೆದ ಚುನಾವಣೆಯ ಸಮಯದಲ್ಲಿ ಭಾರತದಲ್ಲಿನ ಶ್ರೀಮಂತರ ಸಂಪತ್ತನ್ನೆಲ್ಲ ಕಿತ್ಕೊಂಡು ಬಡವರಿಗೆ ಹಂಚಿಬಿಡಬೇಕು ಅನ್ನೋ ಹೇಳಿಕೆ ಕೊಡೋ ಮೂಲಕ ವಿವಾದವನ್ನು ಮೈಮೇಲೆ ಎಳ್ಕೊಂಡಿದ್ದ ಸ್ಯಾಮ್ ಪಿತ್ರೋಡಾ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರೇ ಅಸಮಾಧಾನಗೊಂಡಿದ್ರು. ಹಾಗಾದ್ರೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರ ಸಂಪತ್ತನ್ನ ಯಾವಾಗ ಹಂಚುತ್ತೀರಿ ಅಂತ ಒಂದಷ್ಟು ಜನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವರು, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ನಿಮ್ಮ ಸಂಪತ್ತೆಲ್ಲ ಹಂಚೋದೇನು ಬೇಡ, ಕೃಷಿಯ ಮೂಲಕ ಸಾವಿರಾರು ಕೋಟಿ ಗಳಿಸೋದು ಹೇಗೆ ಅನ್ನೋದನ್ನು ಮಾತ್ರ ನಮಗೆ ತಿಳಿಸ್ಕೊಡಿ ಸಾಕು ಅಂತ ಕೇಳ್ಕೊಂಡಿದ್ರು. ಅಷ್ಟರಲ್ಲಿ ಕಾಂಗ್ರೆಸ್ ನಮಗೂ ಸ್ಯಾಮ್ ಪಿತ್ರೋಡಾ ಹೇಳಿಕೆಗೂ ಸಂಬಂಧ ಇಲ್ಲ ಅಂತ ಹೇಳಿತು. ಅಷ್ಟಾಗ್ತಿದ್ದ ಹಾಗೆ ಸ್ಯಾಮ್ ಪಕ್ಷದಿಂದ ಅಂತರವನ್ನು ಕಾಪಾಡಿಕೊಂಡ್ರು. ನೋಡಿ ಈಗ ಅವರು ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ಕಾಂಗ್ರೆಸ್ ಪಾರ್ಟಿನೂ ಹೇಳ್ತು. ಚುನಾವಣೆಗಳು ಮುಗಿದ್ವು. ಕಳೆದ 2 ಚುನಾವಣೆಗಳಿಗಿಂತ ಅತಿ ಹೆಚ್ಚು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಗಳಿಸ್ಕೊಳ್ತು. 99 ಸಂಸದರನ್ನ ರಾಹುಲ್ ಗಾಂಧಿ ಗೆಲ್ಲಿಸ್ಕೊಂಡು ಬಂದರು. ಸರ್ಕಾರ ರಚನೆಗೆ ಬೇಕಾದಷ್ಟು ಸ್ಥಾನಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರೂ ಆಡಳಿತಾರೂಢ ಬಿಜೆಪಿಯನ್ನ ಬಹುಮತ ಪಡೆಯದ ಕಟ್ ಹಾಕೋದ್ರಲ್ಲಿ ವಿಪಕ್ಷಗಳು ಯಶಸ್ವಿ ಆದವು. ದೇಶದಲ್ಲಿ ಮತ್ತೆ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರನೇ ರಚನೆ ಆಯಿತು. ಯಾರನ್ನ ತಾನಾಶಾಹಿ ಅಂತ ಕರೆದಿದ್ರು ಅದೇ ಮೋದಿ ಪ್ರಧಾನಿ ಆದ್ರು. ಇನ್ನು ಸಂವಿಧಾನಕ್ಕೇನು ತೊಂದರೆ ಆಗೋದಿಲ್ವಾ ಗೊತ್ತಿಲ್ಲ. ಆದ್ರೆ ಸಂವಿಧಾನವನ್ನು ಉಳಿಸುವ ಕೂಗುಗಳು ಮಾತ್ರ ಭಾರತದಲ್ಲಿ ನಿಂತೋದ್ವು. ಅವು ಮುಂದಿನ ಚುನಾವಣೆಯವರೆಗೆ ಇಲ್ಲಿ ಕೇಳಿಸೋದಿಲ್ಲ. ಇನ್ನು ಚುನಾವಣೆ ಮುಗಿದ ಕೂಡಲೇ ಸ್ಯಾಮ್ ಅಂಕಲ್ ಮತ್ತೆ ಕಾಂಗ್ರೆಸ್ಗೆ ಬಂದರು. ಈಗಲೂ ಅವರೇ ಕಾಂಗ್ರೆಸ್ ಪಕ್ಷದ ವಿದೇಶಿ ವ್ಯವಹಾರಗಳ ಮುಖ್ಯಸ್ಥರು. ಈಗ ಅದೇ ಸ್ಯಾಮ್ ಅಂಕಲ್ ರಾಹುಲ್ ಗಾಂಧಿ ಅವರನ್ನ ಅಮೆರಿಕಾಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿನ ಒಂದಷ್ಟು ವೇದಿಕೆಗಳಲ್ಲಿ ರಾಹುಲ್ ಅವರ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ತುಂಬಾ ಸಂತೋಷ. ಭಾರತದ ಯುವ ನಾಯಕನೊಬ್ಬ ವಿದೇಶಿ ವೇದಿಕೆಗಳಲ್ಲಿ ಮಿಂಚಿದ್ರೆ ನಮಗಲ್ಲದೆ ಇನ್ಯಾರಿಗೆ ತಾನೇ ಸಂತೋಷ ಆಗುತ್ತೆ ಹೇಳಿ. ಆದ್ರೆ ಹಾಗೆ ವಿದೇಶಿ ನೆಲದಲ್ಲಿ ಮಾತಾಡುವಾಗ ರಾಹುಲ್ ಅವರಿಗಿನ್ನು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸದೇ ಇರೋದಿಲ್ಲ. ಅಲ್ಲಿ ಮಾತಾಡ್ತಾ ಇಂಡಿಯಾ ಅಲಯನ್ಸ್ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆಗೆ ರಾಹುಲ್ ಸ್ವಲ್ಪ ತಡವರಿಸಿದ ಹಾಗೆ ಕಂಡು ಬಂತು. No, it's not, because the whole idea of the alliance was to put across to the people of India that India is being attacked. ಇನ್ನು ಅಮೆರಿಕಾದಲ್ಲಿ ಕೂಡ ಟಾರ್ಗೆಟ್ ಮೋದಿ ಬಿಟ್ರೆ ಬೇರೆ ವಿಷಯಗಳಲ್ಲಿ ವಿಪಕ್ಷ ನಾಯಕರಿಗೆ ಫೋಕಸ್ ಕಡಿಮೆ ಇದೆ ಅನ್ನೋದು ಗೊತ್ತಾಗೋ ಹಾಗೆ ಮಾಡಿಕೊಂಡ್ರು. ಚೈನಾನ ಹೊಗಳಿದ್ರು. ಭಾರತ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಚೈನಾದ ಕೈ ಕೊಟ್ಟು ಕೂತಿದೆ ಅಂತ ಹೇಳಿದ್ರು. ಆದ್ರೆ ಹಾಗೆ ಹೇಳುವಾಗ ಕಳೆದ 50ಕ್ಕೂ ಹೆಚ್ಚು ವರ್ಷ ಈ ದೇಶವನ್ನು ಆಳಿದ್ದು ತಮ್ಮದೇ ಪಕ್ಷ ಅನ್ನೋದಾಗ್ಲಿ, ತಮ್ಮ ಮುತ್ತಾತ, ಅಜ್ಜಿ, ತಂದೆ ತುಂಬಾ ವರ್ಷಗಳ ಕಾಲ ದೇಶವನ್ನ ಆಳಿದ್ರು ಅನ್ನೋದಾಗ್ಲಿ ನೆನಪಾಗ್ಲಿಲ್ಲ ಅನ್ಸುತ್ತೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ದೇಶದ ಆರ್ಥಿಕ ಅಭಿವೃದ್ಧಿ ಇದೆಯಲ್ಲ, ಅದರಲ್ಲಿ 3 ಹಂತಗಳಿವೆ. ಒಂದು ಪ್ರಾಥಮಿಕ ವಿಭಾಗ ಅಥವಾ ಪ್ರೈಮರಿ ಸೆಕ್ಟರ್. ನಮ್ಮಲ್ಲಿ ಇವತ್ತು ಕೃಷಿ, ಡ್ಯಾಮುಗಳು, ನೀರಾವರಿ ಯೋಜನೆಗಳು ಇವನ್ನೆಲ್ಲ ನೋಡ್ತಾ ಇದೀವಲ್ವಾ, ಇದು ಪ್ರಾಥಮಿಕ ಹಂತ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ
ಮೊದಲ ಸರ್ಕಾರಗಳು ಈ ಹಂತದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವು. ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಇವೆಲ್ಲ ಆದವು. ಸಾಕಷ್ಟು ಡ್ಯಾಮ್ಗಳ ನಿರ್ಮಾಣ ಆಯಿತು. ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಡಲಾಯಿತು. ಈ ಎಲ್ಲ ಕೆಲಸಗಳಿಗೆ ನಮ್ಮ ಸ್ವತಂತ್ರ ಭಾರತದ ಮೊದಲ ಭಾಗದಲ್ಲಿ ಆಳಿದ ಎಲ್ಲ ಪ್ರಧಾನಿಗಳನ್ನು ನಾವು ನೆನಪು ಮಾಡ್ಕೋಬೇಕು. ಇನ್ನು ಎರಡನೇ ಹಂತ ಕೈಗಾರಿಕೆಗಳಾಗಬೇಕಾಗಿತ್ತು. ಆದರೆ ನಮ್ಮ ಹಿಂದಿನ ಸರ್ಕಾರಗಳು ಆ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕೆ ಹೋಗಲಿಲ್ಲ. ಎರಡನೇ ಮೆಟ್ಲನ್ನು ನಾವು ಮರೆತೇ ಹೋದ್ವಿ. ಅಷ್ಟೇ ಅಲ್ಲ, ಒಂದು ಹಂತದಲ್ಲಿ ನಮ್ಮಲ್ಲಿನ ಖಾಸಗಿ ಕಾರ್ಖಾನೆಗಳು, ಉದ್ಯಮಗಳು, ವ್ಯಾಪಾರಗಳನ್ನು ರಾಷ್ಟ್ರೀಕರಣದ ಹೆಸರಲ್ಲಿ ಸರ್ಕಾರಿ ಸ್ವಾಮ್ಯಕ್ಕೆ ತಗೊಳ್ಳೋ ಮೂಲಕ ಆ ಉದ್ಯಮಗಳ ಸೊಂಟ ಮುರಿಯೋ ಕೆಲಸ ಕೂಡ ನಡೆದು ಹೋಯಿತು. ಒಂದು ಕೈಗಾರಿಕೆ ಸರ್ಕಾರೀಕರಣಗೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವಿವತ್ತು ಮುಚ್ಚಿ ಹೋದ ಭಾರತದ ಕಾರ್ಖಾನೆಗಳನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಖಾಸಗಿ ಮಾಲೀಕತ್ವದ ಕಾರ್ಖಾನೆಗಳಲ್ಲಿ ಟಾರ್ಗೆಟ್ಗಳಿರುತ್ತವೆ. ಆದರೆ ಸರ್ಕಾರಿ ಕೈಗಾರಿಕೆಗಳಿಗೆ ಮಾರ್ಕೆಟಿಂಗ್ ಬಗ್ಗೆ ಆಗಲಿ, ಫೈನಾನ್ಸ್ ಬಗ್ಗೆ ಆಗಲಿ, ಅಥವಾ ಇನ್ಯಾವುದೇ ವಿಶೇಷ ಸ್ಕಿಲ್ಲು, ಪರಿಜ್ಞಾನ ಇಲ್ಲದ IAS ಬಾಬುಗಳನ್ನು ತಗೊಂಡು ಬಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿ 2-3 ವರ್ಷ ಅವರನ್ನಲ್ಲಿ ಕೂಡಿಸಿದ್ರೆ ಆತ ಅಲ್ಲಿ ಮಜಾ ಮಾಡ್ಕೊಂಡು ಎದ್ದು ಬೇರೆ ಕಡೆಗೆ ಹೋಗ್ತಾನೆ. ಕೈಗಾರಿಕೆಗಳ ಅಭಿವೃದ್ಧಿ ಅನ್ನೋದು ಅಲ್ಲೇ ಉಳ್ಕೊಳ್ಳುತ್ತೆ. ಜೊತೆಗೆ ಅಲ್ಲಿ ಬೇರೆ ಬೇರೆ ರಾಜಕೀಯಗಳು ಕೂಡ ಶುರುವಾಗುತ್ತವೆ. ಭಾರತದಲ್ಲಿ ಅದೇ ಆಯಿತು. ನಮ್ಮ ಅರ್ಥವ್ಯವಸ್ಥೆಯ ನಡ ಮುರಿದು ಹೋಗಿ IMFನ ಸಾಲಕ್ಕಾಗಿ ಅಂಗಲಾಚುವ ಸ್ಥಿತಿಯನ್ನು ಭಾರತ ತಲುಪಿತು ಮತ್ತು ನಮ್ಮಲ್ಲಿದ್ದ ಚಿನ್ನವನ್ನು ಅಡ ಇಡಬೇಕಾದ ಪರಿಸ್ಥಿತಿಯನ್ನು ಮುಟ್ಟಿತು. ಅವತ್ತು ಈ ದೇಶವನ್ನು ಆಳ್ತಾ ಇದ್ದವರು ಬೇರೆ ಯಾರೂ ಅಲ್ಲ, ರಾಹುಲ್ ಗಾಂಧಿ ಅವರ ಪೂರ್ವಜರೇ. ಏನೋ ಈ ದೇಶದ ಪುಣ್ಯ ಅನ್ನೋ ಹಾಗೆ PV ನರಸಿಂಹರಾವ್ ಅವರ ಆಳ್ವಿಕೆ ಶುರುವಾಯಿತು. ಅವರು ಮನಮೋಹನ್ ಸಿಂಗ್ ಅವರನ್ನ ಕರ್ಕೊಂಡು ಬಂದರು. ದೇಶ ಗ್ಲೋಬಲೈಸೇಷನ್ಗೆ ತೆರೆಕೊಳ್ತು. ನಮ್ಮಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಗಳು ಶುರುವಾದರು. ಸರ್ವಿಸ್ ಇಂಡಸ್ಟ್ರಿಗಳಿಗೆ ಬೂಮ್ ಬಂತು. ನಾವು ಅಭಿವೃದ್ಧಿ ಮತ್ತು ಆರ್ಥಿಕತೆಯ 3ನೇ ಮೆಟ್ಟಿಲಿಗೆ ಏರಿಬಿಟ್ವಿ. ಅಂದರೆ ಸರ್ವಿಸ್ ಇಂಡಸ್ಟ್ರಿ ಮೂಲಕ ಉದ್ಯೋಗ ಸೃಷ್ಟಿ, ಆರ್ಥಿಕ ಲಾಭ ನೋಡೋದಕ್ಕೆ ಶುರು ಮಾಡಿದ್ವಿ. ಆದರೆ ಕಾರ್ಖಾನೆಗಳು ಅಂದರೆ ಆರ್ಥಿಕತೆಯ 2ನೇ ಹಂತ ಏನಿತ್ತು ಅದರ ಬಗ್ಗೆ ಗಮನ ಕೊಡೋದಕ್ಕೆ ಹೋಗಲೇ ಇಲ್ಲ. ಆದರೆ ಇದನ್ನು ಚೀನಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತು. ಅವರು ನಮಗಿಂತ ಮೊದಲೇ ಗ್ಲೋಬಲೈಸೇಷನ್ಗೆ ತೆರೆಕೊಂಡ್ರು, ಕೈಗಾರಿಕಾ ಕ್ರಾಂತಿಗೆ ಮುಂದಾದರು, ಅಮೆರಿಕಾದ ಸ್ನೇಹ ಸಂಪಾದಿಸ್ಕೊಂಡ್ರು. ಇವತ್ತು ಚೀನಾ ಜಗತ್ತಿನ ಫ್ಯಾಕ್ಟರಿ ಅನ್ನಿಸ್ಕೊಳ್ತಾ ಇದೆ. ಅದನ್ನು ಕೌಂಟರ್ ಮಾಡೋ ಪ್ರಯತ್ನಗಳು, ಮೇಕ್ ಇನ್ ಇಂಡಿಯಾಗಳು ಇವೆಲ್ಲ ಈಗ ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ಶುರುವಾಗ್ತಾ ಇವೆ. ಆದರೆ ಪಾಪ ರಾಹುಲ್ ಗಾಂಧಿ ಭಾರತ ಎಲ್ಲವನ್ನ ಚೀನಾದ ಕೈ ಕೊಟ್ಟಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಜನರ ನೆನಪಿನ ಶಕ್ತಿ ತುಂಬ ಚಿಕ್ಕದಿರುತ್ತೆ. ಅವರು ಈ ಹಿಂದೆ ಏನೆಲ್ಲ ಆಯಿತು ಅನ್ನೋದನ್ನಾಗಲಿ, ನಮ್ಮ ದೇಶ ಹೇಗಿತ್ತು ಅನ್ನೋದನ್ನಾಗಲಿ ನೆನಪಿಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದೇ ನಮ್ಮ ರಾಜಕೀಯ ನಾಯಕರ ಪಾಲಿಗೆ ದೊಡ್ಡ ಬರ ಆಗ್ತಾ ಇದೆ. 90ರ ದಶಕಕ್ಕೂ ಮೊದಲು ಒಂದು ಸ್ಕೂಟರ್ ತಗೋಬೇಕು ಅಂದರೂ ಕೂಡ ನಮ್ಮ ದೇಶದಲ್ಲಿ 6 ತಿಂಗಳು ಬುಕ್ ಮಾಡಿ ಕಾಯಬೇಕಿತ್ತು ಅನ್ನೋದು ಯಾರಿಗೆಲ್ಲ ನೆನಪಿದೆ ಹೇಳಿ. ಇನ್ನು ರಾಹುಲ್ ಭಾರತದ ಸರ್ಕಾರವನ್ನ, ಅದರ ನಿಲುವುಗಳನ್ನ, ಆರ್ಥಿಕ ನೀತಿಗಳನ್ನ ಟೀಕಿಸಿದ್ರೆ ಅದು ಹೀಗಲ್ಲ ಹಾಗಿರಬೇಕಿತ್ತು ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪೇನಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಸಿಖ್ಖರು ಟರ್ಬನ್ ಕಟ್ಕೊಂಡು ಓಡಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಗುರುದ್ವಾರಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತೆಲ್ಲ ರಾಹುಲ್ ಮಾತಾಡಿದ್ರು. ಅದು ಕೂಡ ಈ ದೇಶದಲ್ಲಿ ಆಗಿತ್ತು ನಿಜ. ಆದ್ರೆ ಈಗಲ್ಲ. ಇಂದಿರಾ ಗಾಂಧಿ ಅವರ ಹತ್ಯೆ ನಡೀತು ನೋಡಿ. ರಾಜೀವ್ ಗಾಂಧಿ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಟರ್ಬನ್ ಸುತ್ತಕೊಂಡವರು ಕಾಣಿಸಿದ್ರೆ ಅವರನ್ನ ಹಿಡಿದು ಬಡಿಯುವ ಹೀನ ಕೆಲಸ ನಡೆದು ಹೋಯಿತು. ಸಾವಿರಾರು ಸಿಖ್ಖರನ್ನ ಕೊಂದು ಹಾಕೋ ಕೆಲಸ ನಡೀತು. ಈಗಲೂ ಸಾಕಷ್ಟು ಕಾಂಗ್ರೆಸ್ ನಾಯಕರ ಮೇಲೆ ಸಿಖ್ ನರಮೇಧದ ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿವೆ. ಕೆಲ ಪ್ರಕರಣಗಳಲ್ಲಿ ಶಿಕ್ಷೆ ಕೂಡ ಆಗಿದೆ. ರಾಹುಲ್ ಅವರು ಅಮೆರಿಕಾದಲ್ಲಿ ಈ ಮಾತು ಹೇಳಿದ ಬೆನ್ನಲ್ಲೇ ಭಾರತದಲ್ಲಿ ಸೋನಿಯಾ ಗಾಂಧಿ ಅವರ ಮನೆ ಮುಂದೆ ಸಿಖ್ಖರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗೆಳೆಯರೆ, ಎಲ್ಲ ದೇಶಗಳಲ್ಲಿ ಒಂದಷ್ಟು ಜನರ ನಡುವೆ ಅಸಮಾಧಾನಗಳು, ವೈಷಮ್ಯಗಳು ಇದ್ದೇ ಇರುತ್ತವೆ. ಅದು ಅಮೆರಿಕಾದಲ್ಲೂ ಇದೆ, UK ಇದೆ, ಆಸ್ಟ್ರೇಲಿಯಾದಲ್ಲೂ ಇದೆ. ಅದನ್ನ ಜನಾಂಗೀಯ ದ್ವೇಷ ಅಂತ ಅಥವಾ ಧಾರ್ಮಿಕ ಅಸಹಿಷ್ಣುತೆ ಅಂತ ಬಿಂಬಿಸಿಕೊಂಡು ಬರುವುದು ದೇಶದ ಗೌರವಕ್ಕೆ ಧಕ್ಕೆ ತರೋ ಕೆಲಸನೇ ಹೊರತು ಬೇರೇನೂ ಅಲ್ಲ. ಅದರಲ್ಲೂ ಸುಳ್ಳು ಹೇಳೋದಿದೆಯಲ್ಲ, ಅದು ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಯಾಕೆ ರಾಹುಲ್ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಅವರ ಮಾತುಗಳನ್ನು ಕೇಳ್ತಾ ಇದ್ದಾಗ ತುಂಬಾನೇ ಕಾಡ್ತಾ ಇತ್ತು. ಆದರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ರಾಹುಲ್ ಜೊತೆ ಅಮೆರಿಕಾದಲ್ಲಿ ಆಕೆಯ ಮುಖವನ್ನು ನೋಡಿದ ಮೇಲೆ ಮತ್ತು ಆಕೆಯ ಹೆಸರು ಇಲ್ಹನ್ ಒಮರ್. ಈ ಹೆಸರು ನಿಮಗೆ ನೆನಪಿರಬೇಕಲ್ವಾ? ಕಳೆದ 2 ವರ್ಷಗಳ ಹಿಂದೆ ಅಮೆರಿಕದ ಸಂಸತ್ತಲ್ಲಿ ಭಾರತದ ವಿರುದ್ಧ ಒಂದು ನಿರ್ಣಯ ಮಂಡನೆ ಆಯಿತು. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳಾಗ್ತಾ ಇವೆ, ಹೀಗಾಗಿ ಭಾರತವನ್ನ ಧಾರ್ಮಿಕ ಅಸಹಿಷ್ಣು ಅಂತ ಪರಿಗಣಿಸಬೇಕು ಮತ್ತು ಕಳವಳಕಾರಿ ದೇಶಗಳ ಪಟ್ಟಿಗೆ ಸೇರಿಸಬೇಕು ಅನ್ನೋ ನಿರ್ಣಯವನ್ನ ಅಮೆರಿಕದ ಸಂಸತ್ತು ಸ್ವೀಕರಿಸಬೇಕು ಅನ್ನೋ ನಿಟ್ಟಲ್ಲಿ ಅಲ್ಲಿನ ಸಂಸದೆಯೊಬ್ಬರು ಪ್ರಯತ್ನ ಪಟ್ಟರು. ಆ ಭಾರತ ವಿರೋಧಿ ಸಂಸದೆಯ ಹೆಸರು ಇಲ್ಹಾನ್ ಒಮರ್. ಈಕೆ ಅಲ್ಲಿನ ಡೆಮೊಕ್ರೆಟಿಕ್ ಪಕ್ಷದ ಸಂಸದೆ. ಅಮೆರಿಕದ ಉಪಾಧ್ಯಕ್ಷ
ಅಧ್ಯಕ್ಷೆ ಹಾಗೂ ಈಗಿನ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಇದಾರಲ್ಲ, ಆಕೆಯ ಕಟ್ಟರ್ ಬೆಂಬಲಿಗರ ಪೈಕಿ ಈ ಒಮರ್ ಕೂಡ ಒಬ್ಬರು. ಮೂಲತಃ ಸೋಮಾಲಿಯಾದವರು. ತಂದೆ ನೂರ್ ಒಮರ್ ಮೊಹಮ್ಮದ್ ಸೋಮಾಲಿಯಾ ಸೇನೆಯಲ್ಲಿ ಕರ್ನಲ್ ಆಗಿದ್ದರು. ಆತನ 7 ಜನ ಮಕ್ಕಳ ಪೈಕಿ ಇಲ್ಹನ್ ಕೊನೆಯ ಮಗಳು. ಸೋಮಾಲಿಯಾದಲ್ಲಿ ನಾಗರಿಕ ಯುದ್ಧಗಳು ಶುರುವಾದಾಗ ಈ ಕುಟುಂಬ ದೇಶ ಬಿಟ್ಟು ಓಡಿಬಂತು. ಹಾಗೆ ಬಂದವರು ಅಮೆರಿಕ ಸೇರಿಕೊಂಡ್ರು, ಇಲ್ಲಿ ಆಶ್ರಯವನ್ನು ಪಡ್ಕೊಂಡ್ರು. ಈ ಇಲ್ಹನ್ಗೆ 17 ವರ್ಷ ಇದ್ದಾಗ ಆಕೆಗೆ ಅಮೆರಿಕ ಪೌರತ್ವ ಕೂಡ ಸಿಗಿತು. ಆರಂಭದಲ್ಲಿ ಕ್ಯಾಂಪೇನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ಇಲ್ಹನ್ 2019ರಲ್ಲಿ ಮಿನೆಸೋಟಾದಿಂದ ಡೆಮೊಕ್ರೆಟಿಕ್ ಪಕ್ಷದ ಸಂಸದರಾಗಿ ಆರಿಸಿ ಬಂದರು. ಆಕೆ ಸುನ್ನಿ ಮುಸ್ಲಿಂ, ಭಾರತವನ್ನು ದ್ವೇಷ ಮಾಡ್ತಾರೆ, ಹಾಗೆ ಪಾಕಿಸ್ತಾನದ ಬಗ್ಗೆ ವಿಪರೀತ ಪ್ರೀತಿ ಕೂಡ ಆಕೆಗಿದೆ. ಜೊತೆಗೆ ಇಸ್ರೇಲನ್ನು ಕಂಡ್ರೆ ಬೆಂಕಿ ಕೂಡ ಕಾರ್ತಾರೆ. ಅಮೆರಿಕದ ಸಂಸತ್ತಲ್ಲಿ ಭಾರತದ ವಿರುದ್ಧ ಮಸೂದೆ ಮಂಡಿಸಿದ ಬೆನ್ನಲ್ಲೇ ಈಕೆ ಪಾಕಿಸ್ತಾನದ ಆಹ್ವಾನದ ಮೇರೆಗೆ POKಗೆ ಭೇಟಿ ಕೊಟ್ಟು ಬಂದರು. ಹಾಗೆ ಭಾರತದ ವಿರುದ್ಧ ಮಾತಾಡೋದಕ್ಕೆ ಪಾಕಿಸ್ತಾನದಿಂದ ಒಂದಷ್ಟು ಬಹುಮಾನಗಳನ್ನು ಈಕೆ ತಗೊಂಡ ಬಗ್ಗೆ ಕೂಡ ಆರೋಪಗಳು ಕೇಳಿಬಂದವು. ಇನ್ನು ಭಾರತದಲ್ಲಿ ರೈತ ಪ್ರತಿಭಟನೆಗಳು, CAA ವಿರುದ್ಧದ ಪ್ರತಿಭಟನೆಗಳು, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿ ಇದೆಲ್ಲ ನಡೆದಾಗ ಅಲ್ಲೆಲ್ಲ ಈ ಇಲ್ಹನ್ ಒಮರ್ ಹೆಸರು ಕೇಳಿಬಂತು. ಈಗ ಆಕೆಯ ಜೊತೆಗೆ ಕೆಲ ಅಮೆರಿಕಾದ ಸಂಸದರು ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಬಹುಶಃ ಆ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾರತದ ಬಹುತ್ವದ ಬಗ್ಗೆ, ಇಲ್ಲಿನ ಧಾರ್ಮಿಕ ಸಹಿಷ್ಣುಭಾವದ ಬಗ್ಗೆ, ಅಲ್ಪಸಂಖ್ಯಾತರಿಗೆ ಭಾರತ ಕೊಡ್ತಾ ಇರೋ ಮಹತ್ವದ ಬಗ್ಗೆ ಆಕೆಗೇನಾದರೂ ಪಾಠ ಮಾಡಿರ್ತಾರಾ ಗೊತ್ತಿಲ್ಲ. ಆದರೆ ಅಮೆರಿಕಾದ ಡೆಮೊಕ್ರೆಟಿಕ್ ನಾಯಕರು ಭಾರತದ ಈ ಚುನಾವಣಾ ತಜ್ಞನನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಕೇಳಿಬಂದ ತಾನಾಶಾಹಿ ಸಂವಿಧಾನ ಉಳಿಸಿ ಘೋಷಣೆಗಳು ಈಗ ಅಮೆರಿಕಾದಲ್ಲಿ ಕೂಡ ಕೇಳಿ ಬರುವುದಕ್ಕೆ ಶುರುವಾಗ್ತಾ ಇವೆ. ಅಲ್ಲಿಗೆ ಚುನಾವಣೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಅಮೆರಿಕಾಗೆ ಕಲಿಸೋದಕ್ಕೆ ಹೋಗೋ ಮೂಲಕ ಭಾರತ ವಿಶ್ವಗುರು ಆದ ಹಾಗೆ ಅಲ್ವಾ? ಇದು ಗೆಳೆಯರೆ, ಭಾರತ ವಿರೋಧಿ ಶಕ್ತಿಗಳ ಜೊತೆ ಅಮೆರಿಕಾದಲ್ಲಿ ನಮ್ಮ ಪ್ರತಿಪಕ್ಷ ನಾಯಕರು ಕಾಣಿಸ್ಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.